ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಪ್ರಥಮ PUCಯ ವ್ಯಾಕರಣಾಂಶದಲ್ಲಿ ಬರುವ ಸಮಾನಾರ್ಥಕ ಪದಗಳು ಅತ್ಯಂತ ಮುಖ್ಯವಾದ ವ್ಯಾಕರಣಾಂಶ. ಸಮಾನಾರ್ಥಕ ಅಂತಂದರೆ ಇಲ್ಲಿ ಕನಿಷ್ಠ 2 ಪದಗಳಿರಬೇಕು, ಗರಿಷ್ಠ ನಿಮಗೆ ಎಷ್ಟು ಗೊತ್ತಿರ್ತವೆ ಅಷ್ಟು ಪದಗಳನ್ನು ಬರಿಬೇಕು. ಅದರ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಏನಂತಂದರೆ ಒಂದು ಪದಕ್ಕೆ ಒಂದೇ ಅರ್ಥವನ್ನು ಬರೆದ್ರೆ ಅದು ಪದದ ಅರ್ಥ ಅಂತಾಗತ್ತೆ. ಇಲ್ಲಿ ಕನಿಷ್ಠ 2 ಪದಗಳು ಇರಲೇಬೇಕು. ಬನ್ನಿ ವಿದ್ಯಾರ್ಥಿಗಳು, ಈಗ ಒಂದೊಂದಾಗಿ ನೋಡುತ್ತಾ ಸಾಗೋಣ. ಅಗ್ನಿ ಅನ್ನುವಂಥ ಒಂದು ಸಮಾನಾರ್ಥಕ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವುವು ಅಂತಂದರೆ ಅಗ್ನಿಗೆ ಬೆಂಕಿ ಅಂತಲೂ ಕೂಡ ಆಗುತ್ತೆ, ಜ್ವಾಲೆ, ಅಣಲ. ಅಂಗಣೆ ಅಂತಂದರೆ ಸ್ತ್ರೀ ಮತ್ತು ಹೆಂಗಸು. ಕಣ್ಣು, ನಯನ, ನೇತ್ರ. ಕರಿ, ಗಜ, ಆನೆ, ಗಜ, ಕರಿ, ಆನೆ, ದಂತಿ. ಚಂದ್ರ, ತಿಂಗಳು, ಸೋಮ, ಶಶಿ. ತಿಂಗಳು, ಶಶಿ, ಸೋಮ, ಚಂದ್ರ. ನಕ್ಷತ್ರ, ಚುಕ್ಕಿ, ತಾವರೆ. ನೃಪ, ರಾಜ, ದೊರೆ. ಮಗ, ಸುತ, ಕುಮಾರ, ಪುತ್ರ. ಮಲೆ, ಬೆಟ್ಟ, ಪರ್ವತ, ಶಿಖರ. ರಕ್ತ ಅಂತಂದರೆ ನೆತ್ತರು, ರುಧಿರ, ಲೋಹಿತ. ಪತಾಕೆ ಅಂತಂದರೆ ಬಾವುಟ, ಗುಡಿ. ಮಗು ಅಂತಂದರೆ ಕಂದ, ಕೂಸು, ಹಸುಳೆ. ಮಸ್ತಕ, ತಲೆ, ಶಿರ. ರಾಜ ಅಂತಂದರೆ ದೊರೆ, ನೃಪ, ವಿಭು ಅಂತಂದರೆ ರಾಜ, ದೊರೆ, ನೃಪ. ಹುಲಿ, ಶಾರ್ದೂಲ, ಪುಂಡರಿಕ, ವ್ಯಾಘ್ರ. ಅರಸ, ರಾಜ, ದೊರೆ, ನೃಪ, ವಿಭು. ಇಳೆ ಅಂತಂದರೆ ಭೂಮಿ, ಧರಣಿ, ಧರೆ, ಧರಿತ್ರಿ. ಕನ್ನಡಿ, ದರ್ಪಣ, ಕೈಪಿಡಿ ಅಂತಾಗುತ್ತೆ. ಕಾಡು, ವನ, ಅರಣ್ಯ, ಬನ, ಕಾಂತಾರ. ಗಿರವಿ ಅಂತಂದರೆ ಅಡವು, ಆಧಾರ, ಒತ್ತೆ. ಹೀಗೆ ಇನ್ನಷ್ಟು ಪದಗಳನ್ನು ನೋಡೋದಾದರೆ ಮತ್ತಷ್ಟು ಪದಗಳನ್ನು ನೋಡ್ಬೋದು. ಇಲ್ಲಿ ರಕ್ತ ಅಂತಿದೆ. ರಕ್ತಕ್ಕೆ ಸಮಾನಾರ್ಥಕ ಪದಗಳು ನೆತ್ತರು, ರುಧಿರ, ಲೋಹಿತ. ತನು ಅಂತಂದರೆ ದೇಹ ಮತ್ತು ಶರೀರ. ವಾರಿಧಿ ಅಂತಂದರೆ ಸಮುದ್ರ, ಸಾಗರ, ಜಲಧಿ. ಹಯನು ಅಂತಂದರೆ ಗೋವು, ದನ. ಅಣ್ಣ ಅಂತಂದರೆ ಅಗ್ರಜ, ಭಾತ್ರ, ಸಹೋದರ. ಅಂಗ್ರಿ ಅಂತಂದರೆ ಪಾದ, ಅಡಿ. ಕತ್ತಿ ಅಂತಂದರೆ ಖಡ್ಗ, ಅಲಗು. ಕಲ್ಯಾಣ ಅಂತಂದರೆ ಮದುವೆ, ವಿವಾಹ. ಗಾಳಿ, ವಾಯು, ಪವನ, ಅನಿಲ. ಜಗತ್ತು, ಪ್ರಪಂಚ, ವಿಶ್ವ, ಲೋಕ. ದಿನಕರ, ಸೂರ್ಯ, ರವಿ, ಭಾಸ್ಕರ, ನೇಸರ ಅಂತ ಬರಿಬೋದು. ನಾಮೆ, ಹಡಗು, ದೋಣಿ. ಕಪಿ, ಮಂಗ, ವಾನರ, ಕಪಿ, ಮರ್ಕಟ. ಕೈ, ಕರ, ಹಸ್ತ. ಚಕ್ರ, ಗಾಲಿ, ಶಕಟ. ತನು, ದೇಹ, ಶರೀರ. ದೇಗುಲ, ದೇವಸ್ಥಾನ, ದೇವಾಲಯ, ಆಲಯ. ನಾಚಿಕೆ, ಸಂಕೋಚ, ಲಜ್ಜೆ, ಸಿಗ್ಗು. ಬಾಣ, ಶರ, ಕಣೆ. ಮನ, ಮನಸ್ಸು, ಅಂತರಂಗ. ಮಾರಕ, ಅಪಾಯ, ತೊಂದರೆ. ರೋಮ, ಕೂದಲು, ಕೇಶ. ಶರೀರ, ದೇಹ, ತನು. ಹೂವು, ಪುಷ್ಪ, ಕುಸುಮ, ಸುಮ. ಅಲಗು, ಕತ್ತಿ, ಖಡ್ಗ. ಈಶ, ಒಡೆಯ, ಯಜಮಾನ. ಕಡಲು, ಸಮುದ್ರ, ಸಾಗರ, ಅಂಬುದಿ, ಶರದಿ, ವಾರಧಿ. ಕಮರು, ಬಾಡು, ಒನಗು, ಬಾಡು. ಕಣಿ, ಗಣಿ, ಸಂಪತ್ತು. ಮತ್ತಷ್ಟು ಪದಗಳನ್ನು ನೋಡೋಣ. ಚಕ್ರ ಅಂತಿದೆ ಇಲ್ಲಿ. ಚಕ್ರ ಇದಕ್ಕೆ ಸರಿಯಾದ ಒಂದು ಸಮಾನಾರ್ಥಕ ಚಕ್ರ, ಗಾಲಿ, ಶಕಟ. ನಂತರ ಕಣಿ ಅಂತಿದೆ. ಕಣಿ ಅಂತಂದರೆ ಸಂಪತ್ತು. ತಾಯಿ, ಅವ್ವ, ಅಮ್ಮ, ಮಾತ್ರ. ಚಿನ್ನ, ಬಂಗಾರ, ಸುವರ್ಣ, ಹೇಮ, ಸ್ವರ್ಣ. ದೈತ್ಯ, ರಾಕ್ಷಸ, ಅರಸು, ಅಸುರ ಅಂತ. ನಿಗೂಢ, ರಹಸ್ಯ, ಗೌಪ್ಯ, ಗೊಟ್ಟು. ಭುಜ, ಹೆಗಲು, ತೋಳು, ರಟ್ಟೆ. ಮನೆ, ಗೃಹ, ನಿವಾಸ. ಮುಖ, ಆನನ, ಮೊಗ. ಲೋಕ, ಜಗತ್ತು, ಪ್ರಪಂಚ, ವಿಶ್ವ. ಸಾವು, ಮರಣ, ಅಂತ್ಯ, ನಿಧನ. ಅಹಿ, ಹಾವು, ಸರ್ಪ, ಪಣ್ಣಗ. ಕಣಿ, ಗಣಿ, ಸಂಪತ್ತು. ಚಿನ್ನ, ಬಂಗಾರ, ಸುವರ್ಣ, ಹೇಮ, ಸ್ವರ್ಣ. ತುರಗ, ಕುದುರೆ, ಹಯ, ಅಶ್ವ. ಧನು, ಬಿಲ್ಲು, ಚೇಪ. ನೀರು, ಜಲ, ಅಂಬು, ಸಲಿಲ, ಉದಕ. ಭೂಮಿ, ಧರೆ, ಧರಣಿ, ಧರತ್ರಿ, ಇಳೆ. ಮರ, ವೃಕ್ಷ, ತರು, ದ್ರುಮ. ಯುದ್ಧ, ಕಾಳಗ, ಸಮರ, ಜಗಳ. ಲೋಚನ, ಕಣ್ಣು, ನಯನ, ನೇತ್ರ. ಹನೆ, ಲಲಾಟ, ನೊಸಲು. ಹೀಗೆ ಇಷ್ಟು ಸಮಾನಾರ್ಥಕಗಳನ್ನು ತಾವು
ಪರಿಪೂರ್ಣ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಅಧಿಕವಾದ ಅಂಕಗಳು ಸಿಗುವ ಸಾಧ್ಯತೆ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನದಾಗಿ ಬಹಳ ಮುಖ್ಯವಾದ ವ್ಯಾಕರಣಾಂಶ ನಾನಾರ್ಥಕಗಳು ಅಂತ ಇದೆ. ಇಲ್ಲಿ ನಾನಾರ್ಥಕಗಳು ಮತ್ತು ಸಮಾನಾರ್ಥಕಗಳು ಒಂದೇ ರೂಪವಾಗಿ ಕಂಡರೂ ಕೂಡ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಇಲ್ಲಿ ಒಂದೇ ಅರ್ಥವನ್ನು ಹೊಂದಿರುವ ಎರಡು ಅಥವಾ ಎರಡಕ್ಕಿಂತ ಪದಗಳು ಅಲ್ಲಿದ್ದರೆ, ನಾನಾರ್ಥವನ್ನು ಹೊಂದಿರುವ ಎರಡು ಅಥವಾ ಎರಡಕ್ಕಿಂತ ಪದಗಳು ಇಲ್ಲಿ ಬರ್ತವೆ. ಇದು ಕೂಡ ನಾನಾರ್ಥಕ ಅನ್ನುವಂಥ ಒಂದು ಪಠ್ಯಾಂಶ ಬಹಳ ಪ್ರಮುಖವಾದ ಪಠ್ಯಾಂಶ. ವಿದ್ಯಾರ್ಥಿಗಳು ನೋಡ್ಕೋಬೋದು. ನಾನಾರ್ಥಕಗಳನ್ನು ಚರ್ಚೆ ಮಾಡೋಣ. ಅಡಿ ಅಂತಂದರೆ ಅಳತೆ ಮಾಡಲಿಕ್ಕೇನು ಬಳಸ್ತಾರೆ, ಪಾದ ಅಂತಲೂ ಬಳಸ್ತಾರೆ, ಕೆಳಗೆ ಅಂತಲೂ ಬಳಸ್ತಾರೆ. ಊರು ಅಂತಂದರೆ ಒಂದು ಗ್ರಾಮದ ಹೆಸರಾಗಿರ್ಬೋದು, ದೃಢವಾಗಿ ಊರು ಅಂತಾಗಿರ್ಬೋದು, ತೊಡೆ ಅಂತಾಗಿರ್ಬೋದು. ಕರ್ಣ ಅಂತಂದರೆ ಕಿವಿ ಅಂತ ಅರ್ಥ ಆಗ್ತದೆ, ಸೂರ್ಯಪುತ್ರ ಕರ್ಣ ಎಂಬುದಾಗ್ತದೆ. ಕಾಲು ಅಂತಂದರೆ ಶರೀರದ ಭಾಗ ಅಥವಾ ನಾಲ್ಕನೆಯ ಒಂದು ಭಾಗ ಅಂತಲೂ ಕೂಡ ಕರಿಬೋದು. ಗಾಬರಿ ಅಂದರೆ ಹೆದರಿಕೆ, ಅಪಾಯ. ಚೀಟಿ ಅಂದರೆ ಕಾಗದದ ಚೂರು ಮತ್ತು ತಂತ್ರ. ತೊಡೆ ಅಂತಂದರೆ ದೇಹದ ಒಂದು ಭಾಗ ಅಥವಾ ಅಳಿಸು ಅಂತಾಗ್ತದೆ. ನರ ಅಂತಂದರೆ ರಕ್ತನಾಳ ಅಥವಾ ಮನುಷ್ಯ ಅಥವಾ ಅರ್ಜುನ. ಪಕ್ಷ ಅಂತಂದರೆ 15 ದಿವಸದ ಅವಧಿ, ರಾಜಕೀಯ ಒಂದು ಗುಂಪು. ಬಗೆ ಅಂದರೆ ಯೋಚಿಸುವಂತಾಗ್ತದೆ, ವಿಧಿ ಅಂತಾಗ್ತದೆ, ಇರಿ ಅಂತಾಗ್ತದೆ. ಮುತ್ತು ಅಂತಂದರೆ ಆವರಿಸು, ಮುತ್ತಿಗೆ ಹಾಕುವಂತೀವಲ್ಲ ಹಾಗೆ ಮುತ್ತಿಗೆ ಹಾಕುವಂತ ಇದೆಯಲ್ಲ, ಆವರಿಸುವಂತ ಅರ್ಥ. ರತ್ನ ಅಂತ ಅರ್ಥ, ಚುಂಬನ ಅಂತ ಅರ್ಥ. ವರ್ಗ ಅಂತ ಇದೆ. ವರ್ಗ ಅಂತಂದರೆ ಇಲ್ಲಿ ತರಗತಿ ಅಂತಾಗ್ತದೆ, ಅಂತಸ್ತು ಅಂತಾಗ್ತದೆ, ಬದಲಾವಣೆ ಅಂತಾಗ್ತದೆ. ಪಾತ್ರ ಅಂತಿದೆ. ನಟನೆ, ನದಿ ಹರಿಯುವ ಜಾಗ ಅಂತ ಬರಿಬೋದು. ಬಟ್ಟೆ ಅಂತಂದರೆ ವಸ್ತ್ರ ಮತ್ತು ದಾರಿಗೆ ಕರಿಬೋದು. ಮೃಗ, ಪ್ರಾಣಿ, ಜಿಂಕೆ. ಶಿಖಿ ಅಂತಂದರೆ ಬೆಂಕಿ ಅಥವಾ ತುದಿ. ಸುತ್ತು ಅಂತಂದರೆ ವೃತ್ತ, ತಿರುಗು, ಅಲೆದಾಟ. ಹರಿ ಅಂತಂದರೆ ಕೃಷ್ಣ ಅಥವಾ ಪ್ರವಹಿಸು ಅಥವಾ ಹರಿಯುವ ಕೆಲಸ. ಅಲೆ ಅಂತಂದರೆ ತೆರೆ, ತಿರುಗಾಡು. ಹೊರಗು ಅಂತಂದರೆ ಮುಗುಸು, ಸಾಯು. ಕಾಡು ಅಂತಂದರೆ ಪೀಡಿಸು, ಅರಣ್ಯ. ಕೊಬ್ಬು ಅಂತಂದರೆ ಅಹಂಕಾರ ಅಥವಾ ನೆನ. ಗುರು ಅಂತಂದರೆ ಉಪಾಧ್ಯಾಯ, ಹಿರಿಯ ಅಥವಾ ದೊಡ್ಡವ. ತಾಳಿ ಅಂತಂದರೆ ಮಾಂಗಲ್ಯ ಅಂತಾಗ್ತದೆ, ಸಹಿಸು ಅಂತಲೂ ಕೂಡ ಇಲ್ಲಿ ಆಗ್ತದೆ. ಇನ್ನಷ್ಟು ಪದಗಳು ಹೀಗಿವೆ. ಇನ್ನಷ್ಟು ಪದಗಳು ಇಲ್ಲಿ ನೋಡಿ. ಸುಕ್ಕು ಅಂತ ಇದೆ. ಸುಕ್ಕು ಅಂತಂದರೆ ನೆರಿಗೆ ಅಥವಾ ಮುದುಡು ಅಂತ ಅರ್ಥ. ದೊರೆ ಅಂತಂದರೆ ರಾಜ, ಸಿಗು ಅಂತ ಅರ್ಥ. ಹತ್ತು ಅಂತಂದರೆ ಏರು ಅಥವಾ ದತ್ತಾಂಶ ಅಂತ ಅರ್ಥ. ಅರಸು ಅಂತಂದರೆ ರಾಜ ಅಥವಾ ಹುಡುಕು ಅಂತ ಅರ್ಥ. ಎರಗು ಅಂದರೆ ನಮಸ್ಕರಿಸು ಅಥವಾ ಮೇಲೆ ಬೀಳು ಅಂತ ಅರ್ಥ. ಕಲ್ಯಾಣ ಅಂದರೆ ಕ್ಷೇಮ, ವಿವಾಹ, ಮಂಗಳ. ಕುಡಿ ಅಂತಂದರೆ ಚಿಗುರು, ಸೇವಿಸು ಅಂತ. ಗುಡಿ ಅಂದರೆ ದೇವಾಲಯ ಅಥವಾ ಬಾವುಟ. ಜವ ಅಂತಂದರೆ ವೇಗ, ಯಮ, ವೇಗ. ದಳ ಅಂತಂದರೆ ಸೈನ್ಯ ಮತ್ತು ಎಸಳು. ನೆರೆ ಅಂತಂದರೆ ಸೇರು, ಮುಪ್ಪು, ಪ್ರವಾಹ, ಪಕ್ಕ. ಕಾರು ಅಂತಂದರೆ ಮಳೆ, ಕತ್ತಲೆ, ಹೊರಹಾಕು. ಗತಿ ಅಂತಂದರೆ ಚಲನೆ, ಸ್ಥಿತಿ, ಮೋಕ್ಷ. ಗಂಡ, ಪತಿ, ಅಪಾಯ, ಪೌರುಷ. ದೊರೆ, ರಾಜ್ಯ, ಸಿಗು. ನೋಡು ಅಂತಂದರೆ ವಿಚಾರಿಸು, ಅವಲಂಬಿಸು, ಪಾಶ, ಹಗ್ಗ, ವಿಷ. ಬೇಡ, ನಿರಾಕರಿಸು, ವಾದ್ಯ ಅಥವಾ ಬೇಡ ಜಾತಿ. ಮೊರೆ ಅಂತಂದರೆ ಮೋರಿ ಅಂತಂದರೆ ಚರಂಡಿ, ವಾಲಗ. ಶಿವ, ಶಂಕರ, ಒಡೆಯ. ಸುಳಿ, ಸುತ್ತಾಡು, ಚಕ್ರ. ಹೊತ್ತು, ಸಮಯ, ಹೊರುವುದು. ಆಳು, ಆಡಳಿತ ಮಾಡು ಅಥವಾ ಸೇವಕ. ಕರ ಅಂತಂದರೆ ಕೈ ಮತ್ತು ತೆರಿಗೆ. ಕರೆ ಅಂತಂದರೆ ಕಲೆ, ಕೂಗು. ಕಾಲ ಅಂದರೆ ಯಮ, ಸಮಯ. ಹಿಂಡು ಅಂದರೆ ಹಿಚುಕು ಅಥವಾ ಒಂದು ಗುಂಪು ಅಂತಾಗ್ತದೆ. ಇನ್ನಷ್ಟು ಪದಗಳಿವೆ ನೋಡಿ. ಇನ್ನಷ್ಟು ಪದಗಳು ಹೀಗಿವೆ. ಗಂಡ ಅಂದರೆ ಗತಿ ಅಂತಂದರೆ ಚಲನೆ, ಸ್ಥಿತಿ, ಮೋಕ್ಷ. ಗಂಡ, ಪತಿ, ಅಪಾಯ, ಪೌರುಷ. ತಿರುಗು ಮತ್ತು ಭಿಕ್ಷೆ ಬೇಡು. ನಗ, ಆಭರಣ, ನಾಣ್ಯ. ಪಡೆ, ಹೊಂದು, ಸೈನ್ಯ, ಗುಂಪು. ಪಾಷಾಣ, ಕಲ್ಲು, ವಿಷ. ಮತ, ಜಾತಿ, ಅಭಿಪ್ರಾಯ, ಬೆಂಬಲ. ಮಂಡ, ರಂಗೋಲಿ, ವೃತ್ತ, ನಿರ್ದಿಷ್ಟ ಪ್ರದೇಶ. ಶೇಷ, ಉಳಿಕೆ, ಹಾವು. ಸೋಮ, ಚಂದ್ರ, ಪಾನೀಯ. ಉಡಿ, ಮಡಿಲು, ಫುಡಿ. ಕಾಲ, ಯಮ, ಸಮಯ. ಹಿಂಡು, ಹಿಚುಕು, ಗುಂಪು. ಗುಂಡಿ, ಹಳ್ಳ, ಕುಳಿ. ತುಂಬಿ, ದುಂಬಿ, ತುಂಬುವುದು. ನಡು, ಸೊಂಟ, ಮಧ್ಯ. ಪತಿ, ಗಂಡ, ಒಡೆಯ. ಪುಂಡರಿಕ, ಶಾರ್ದೂಲ, ಹುಲಿ. ಮಾಗಿ, ಕಾಲ, ಪಕ್ಷ.
ಹೊರೆ ಕಂತೆ ಬೇಡವಾದ ಹೊಣೆ, ಸತ್ತೆ ಕಸ ಸಾವು, ಸೇರು ಒಂದಾಗು ಅಳತೆಯ ಮಾಪನ. ಇಷ್ಟು ನಿಮ್ಮ ಪರೀಕ್ಷೆಗೆ ಬರಬಹುದಾದ ಮತ್ತು ಮುಖ್ಯವಾದ ನಾನಾರ್ಥಕಗಳನ್ನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಮುಂದಿನ ಅವಧಿಯಲ್ಲಿ ಇನ್ನುಳಿದ ವ್ಯಾಕರಣ ಅಂಶವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಇಂತಿ ನಿಮ್ಮ ಭೀಮನ ಸರ್, BGS ಸ್ಪರ್ಧಾ ಅಕಾಡೆಮಿ.